ನಿರಂತರವಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಡೀತಿರ್ತಕ್ಕಂಥ ಹಲವಾರು ಚಟುವಟಿಕೆಗಳನ್ನು ನೀವು ಜನರಿಗೆ ತಲುಪಿಸುವಲ್ಲಿ ತಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದೀರಿ. ಅದಕ್ಕೋಸ್ಕರ ನಿಮಗೆ ವಿಶೇಷವಾಗಿ ಅಭಿನಂದನೆಗಳು. ಯಾಕೆಂದರೆ ನಾವು 4 ಗೋಡೆ ಮಧ್ಯೆ ಏನು ಪ್ರೊಸೀಜರ್ ಮಾಡ್ತಾ ಇರ್ಬೋದು ಅಥವಾ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಪ್ರೊಸೀಜರ್ಸ್ ಮಾಡ್ಬೋದು. ಅದೇ ಹೊಸ ಆಂಜಿಯೋಪ್ಲಾಸ್ಟಿ ಟೆಕ್ನಿಕ್ ಆಗ್ಬೋದು ಅಥವಾ ಅದರಲ್ಲೂ ಕೂಡ ಬೇರೆ ಇವತ್ತು ಟೆಕ್ನಾಲಜಿ ಬಂದಿದೆ. ಅಂದರೆ ರಕ್ತನಾಳದಲ್ಲಿ ಕ್ಯಾಲ್ಶಿಯಮ್ಮು ತುಂಬ ಜಾಸ್ತಿ ಡಿಪಾಸಿಟ್ ಆದಾಗ ಮೊದಲೆಲ್ಲ ಆಂಜಿಯೋಪ್ಲಾಸ್ಟಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಡ್ರಿಲ್ಲಿಂಗ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ವಿಧಾನ ಬಂದಿದೆ. ನಂತರ ಶಾಕ್ ವೇವ್ ಬಲೂನ್ ಅಂತ ಯೂಸ್ ಮಾಡಿ ಹಿಂದೆ ಯಾವುದೆಲ್ಲ ಆಗಲ್ಲ ಅಂತಿದ್ವಿ ಅದನ್ನೆಲ್ಲ ಆಗುವಂಥ ಟೆಕ್ನಾಲಜಿ ಬಂದಿದೆ. ಅದನ್ನೆಲ್ಲ ನೀವು ಜನರಿಗೆ ತಿಳಿಸಿದ್ದೀರಿ. ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ನೀವು ಕೂಡ ವೈದ್ಯರಾಗಿ ಕೆಲಸ ಮಾಡಿದ್ದೀರಿ. ಕೋವಿಡ್ ಸಂದರ್ಭದಲ್ಲಿ ನೀವು ಕೂಡ ಫ್ರಂಟ್ಲೈನ್ ವಾರಿಯರ್ ಆಗಿ ಕೆಲಸ ಮಾಡಿದ್ದೀರಿ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳು. ಯಾಕೆಂದರೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ಹೃದ್ರೋಗ ಕ್ಷೇತ್ರದಲ್ಲಿ, ಅದರಲ್ಲಿ ಹಾರ್ಟ್ ಅಟ್ಯಾಕ್ ಇನ್ ದಿ ಯಂಗ್, ಯುವ ಜನರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಇವತ್ತು ಹೃದಯಾಘಾತ ಜಾಸ್ತಿ ಆಗ್ತಾ ಇರೋ ಬಗ್ಗೆ ನೀವು ಸಮಗ್ರ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸ್ತಾ ಇದ್ದೀರಿ. ಅವರಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀರಿ, ಜಾಗೃತಿ ಮೂಡಿಸ್ತಾ ಇದ್ದೀರಿ. ಅದರಿಂದ ನೀವು ಕೂಡ ವೈದ್ಯರಲ್ಲದ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರ ವಿಶೇಷವಾಗಿ ಅಭಿನಂದನೆಗಳು. ಯಾಕೆಂದರೆ ಯಾವುದೇ ಆಗ್ಬೋದು, ನಾವು ಹೆಚ್ಚು ಜನರಿಗೆ ಇವತ್ತು ತಲುಪಿಸುವಂಥ ಒಂದು ಸಾಧನ ಅಥವಾ ಒಂದು ಮೀಡಿಯಮ್ ಏನಪ್ಪ ಅಂದರೆ ಅದು ಮೀಡಿಯಾನೇ. ಸೊ ಹಾಗಾಗಿ ವಿಶೇಷವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಈಗಾಗಲೇ ಹೇಳಿದ್ದೀನಿ ನಾನು, ಒಂದು ಪಂಚತಾರ ಖಾಸಗಿ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ನಾವು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಅಂದರೆ ಈ ಪಯಣ ಬಹಳ ಹಲವಾರು ಹಾದಿ ಅಷ್ಟು ಸುಗಮವಾಗಿರಲಿಲ್ಲ. ಯಾಕೆಂದರೆ ಬಂದಂಥ ಸಮಯದಲ್ಲಿ ಆರ್ಥಿಕ ಮುಗ್ಗಟ್ಟು ಕೂಡ ಇತ್ತು ಸಂಸ್ಥೆಯಲ್ಲಿ. ಆ ಸಂದರ್ಭದಲ್ಲಿ ನಾನು ಮಾಡಿದಂಥ ಮೊದಲನೇ ಕೆಲಸ, ನಾನು ನಮ್ಮ ಸಿಬ್ಬಂದಿಯವ್ರನ್ನೆಲ್ಲ 1 ದಿನದ ವೇತನವನ್ನು ನೀವು ಸಂಸ್ಥೆಗೆ ದೇಣಿಗೆಯಾಗಿ ಕೊಡಿ, ನಂತರ ಬೇರೆಯವರನ್ನು ಕೇಳೋಣ ಅಂತ. ಸೊ ಹಾಗಾಗಿ ಈ ರೀತಿ ಆಯಿತು. ಅಂದರೆ ಒಂದು ಆಸ್ಪತ್ರೆಯನ್ನು ನಡೆಸಬೇಕಾದ್ರೆ ಕೇವಲ ನಾವು ಆಸ್ಪತ್ರೆ ಕಟ್ಟಡ ಮತ್ತು ಉಪಕರಣಗಳಿಂದಲೇ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೇವಾ ಮನೋಭಾವ ಮತ್ತು ಶ್ರದ್ಧೆ, ಒಂದು ಕಾಳಜಿ ಇರತಕ್ಕಂಥ ಮನಸ್ಸನ್ನು ನಾವು ಹುಟ್ಟು ಹಾಕಬೇಕು. ಅದು ಆ ರೀತಿ ಆಗಿದೆ. ಇವತ್ತು ಇಲ್ಲಿ ಸೇವಾ ಮನೋಭಾವ ಇದೆ ಮತ್ತು ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಸಿಬ್ಬಂದಿ ವರ್ಗ ಇದೆ. ಸೊ ಹೀಗಾಗಿ ಮಾತು ಒಂದು ಕೂಡ ಚಿಕಿತ್ಸೆನೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.